ಫೋಟೋಗ್ರಾಫರ್ ಹೃದಯ್ ಅಂತ ಅವನದೇ ಪ್ರಶ್ನೆ ಕೇಳಿದ. ಅಪರಿಚಿತ ವ್ಯಕ್ತಿಗಳು ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಬ್ಜೆಕ್ಟ್ ಕನಸಿನ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ. ಅದಕ್ಕೆ ನಮ್ಮ ಫೋಟೋಗ್ರಾಫರ್ ಹೃದಯ್ ಅಂತ ಅವನದೇ ಪ್ರಶ್ನೆ ಕೇಳಿದ. ನನಗೆ ಯಾವಾಗಲೂ ಅಪರಿಚಿತ ವ್ಯಕ್ತಿಗಳು ಕನಸಲ್ಲಿ ಬರ್ತಾರೆ, ಯಾಕೆ ಅಂತ. ನೀ ಕನಸಿನೊಳಗೋ ಕನಸು ನಿನ್ನೊಳಗೋ. ಈಗ ಆ ವಿಷಯದ ಬಗ್ಗೆ ಮಾತಾಡ್ತಾರೆ. ಇದು ಕೂಡ ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಕನಸುಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನು ತಿಳಿಸುತ್ತೆ. ಕರೆಕ್ಟಾಗಿ ನೀವು ಅನಲೈಸ್ ಮಾಡ್ತಾ ಹೋದರೆ ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ, ಎಚ್ಚರಿಕೆಯಿಂದ ಇರೋಕ್ಕೂ ಕೂಡ ಸಹಕಾರಿಯಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ತುಂಬ ಜನ ಇದ್ರ ಬಗ್ಗೆ ಡೀಟೇಲ್ಸ್ ಮಾಡ್ತಾಯಿಲ್ಲ, ಇನ್ನು ಮುಂದಿನ ಎಪಿಸೋಡ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಈ ಹುಡುಗ ಏನು ಕೇಳ್ದ, ಅಪರಿಚಿತ ವ್ಯಕ್ತಿಗಳು ನನ್ನ ಕನಸಲ್ಲಿ ಪದೇ ಬರ್ತಾ ಇದ್ದಾರೆ, ಯಾಕೆ ಅಂತ. ಯಾಕೆಂದರೆ ಅವನು ಓದಿರೋದು BCA. ಸೊ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊಂದಲಗಳಿದೆ. ಹೊಸದು ಬರ್ತದೆ ಅಂದರೆ ಬೇಕಾಷ್ಟು ಆಪರ್ಚುನಿಟಿ ಬರ್ತಾ ಇರುತ್ತೆ. ಅವನ ಕನ್ಫ್ಯೂಷನ್ಸು, ಈಗ ಇದು ಮಾಡಬೇಕಾ, ಕೆಲಸಕ್ಕೆ ಸೇರಬೇಕಾ, MCA ಮಾಡಬೇಕಾ, ಅಥವಾ ಬೇರೆ ಎಡಿಟಿಂಗ್ ಮಾಡಬೇಕಾ, ಸಿನಿಮಾಟೋಗ್ರಫಿ ಮಾಡಬೇಕಾ, ಬೇರೆ ಕಡೆ ಹೋಗ್ಬೇಕಾ ಅನ್ನತಕ್ಕಂಥ ನಾನಾ ಕನಸುಗಳಿದೆ ಆ ಮನಸ್ಸಲ್ಲಿ. ಈಗ ಅವನ ಜೊತೆ ಮಾತಾಡೋದ್ರಿಂದ ನನಗೆ ಕ್ಲಾರಿಟಿ ಕೊಡ್ತಾ ಇದೆ, ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಅವನ ಮನಸ್ಥಿತಿಲಿ ಏನಿದೆ ಅಂದರೆ ಹೊಸದನ್ನು ಮಾಡಬೇಕು ಅಂತಕ್ಕಂಥ ಆಸೆಗಳಿದೆ, ಆದರೆ ಯಾವುದನ್ನು ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರೀತಿಸಿ ಅದನ್ನು ಅರ್ಥ ಮಾಡಿಕೊಂಡು ಅವನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಆಗ ಈ ರೀತಿಯಾದ ಕನಸುಗಳು ಬರೋದಿಲ್ಲ. ದಿಸ್ ಇಸ್ ನಂಬರ್ 1. ನಂಬರ್ 2 ಎಷ್ಟು ಮುಖ್ಯವಾಗಿದೆ, ನಮ್ಮ ಮನಸ್ಸು ನಮ್ಮ ಆಸೆಗಳೆಲ್ಲ ನಮ್ಮ ಸುಪ್ತ ಮನಸ್ಸಿಗೆ ಹೋಗಿ ಸುಪ್ತ ಮನಸ್ಸನ್ನು ಫುಲ್ಫಿಲ್ ಮಾಡುತ್ತೆ. ಅಂದರೆ ನಿನಗೆ ಜಿಲೇಬಿ ತಿನ್ನಬೇಕು ಅಂದರೆ ತುಂಬ ಆಸೆ ಇರುತ್ತೆ, ನೋಡಿರ್ತೀಯ ಎಲ್ಲ ಕಡೆ. ಆದರೆ ಕನಸಲ್ಲಿ ಜಿಲೇಬಿ ತಿಂದ್ಬಿಡ್ತೀಯ. ಸೊ ಸುಪ್ತ ಮನಸ್ಸು ನಮ್ಮ ಮನಸ್ಸಿನ ಆಸೆಗಳನ್ನು ತೃಪ್ತಿಪಡಿಸೋಕ್ಕೆ, ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರುತ್ತೆ. ಸೊ ಇವನು ಏನು ಹೊಸದಂತ ಯಾವುದೋ ಒಂದು ಜಾಬನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಆ ಜಾಬ್ನ ಖುಷಿ ಪಟ್ಟರೆ ಮತ್ತು ಅದ್ರ ಬಗ್ಗೆ ಏನೇನು ಮಾಡಬೇಕು ಅಂತ ವಿಷನ್ ಇಟ್ಕೊಂಡು ಎಸ್ ಐ ಗಾಟ್ ಎ ಗುಡ್ ಜಾಬ್, ಐ ವಿಲ್ ಡೂ ಇಟ್ ಅಂತ 100% ಬಂದ್ಬಿಟ್ರೆ ಆಗ ಈ ರೀತಿಯಾದ ಅಪರಿಚಿತ ವ್ಯಕ್ತಿಗಳು ಬರೋದಿಲ್ಲ. ಅಮಲಿನಲ್ಲಿ ಕಂಡ ಕನಸಿನಲ್ಲೂ ಸಿಗುವ ಪ್ರೀತಿ ಸೋಲಿನೊಳಗೋ. ಇದು ನಿಮಗೆ ಒಂದು ಸರಳವಾದ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇರೋದು. ಇದೇ ರೀತಿ ಮನಸ್ಸಿನ ಗೊಂದಲಗಳನ್ನು ನೀವು ಪ್ರಶ್ನೆಗಳಿಗೆ ಬರೀ ಕೇಳೋದಲ್ಲ, ನೀವು ಪ್ರಶ್ನೆ ಕೇಳಿ ನನ್ನ ಜೊತೆ ಫೋನಲ್ಲಿ ಮಾತಾಡಬೇಕು. ಆಗ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈ ಕೆಲವರು ಏನು ಮಾಡ್ತಾರೆ, ಓಕೆ ಗುರುಜಿ ನನಗೆ ಈ ಕನಸು ಬೀಳುತ್ತೆ ಏನು ಅನ್ನೋದಲ್ಲ. ಆ ಕನಸು ಬೀಳಬೇಕಾದ್ರೆ ಮೂಲ ಕಾರಣಗಳನ್ನು ನಿಮ್ಮ ಹತ್ರ ಮಾತಾಡಬೇಕು. ಒಂದು 10 ನಿಮಿಷ ಮಾತಾಡಿದ್ರೆ ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆಗ ಆ ಕನಸು ಯಾಕೆ ಬರುತ್ತೆ, ಅದಕ್ಕೆ ಪರಿಹಾರ ಏನು, ಅದು ನಿನ್ನಲ್ಲೇ ಇರುತ್ತೆ. ಕೆಲವೊಂದು ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ನಾನು ಬೇಕಾಷ್ಟು ಚಾನಲಲ್ಲಿ ಮಾತಾಡಿರ್ತೀನಿ. ಕನಸಿನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮನಸ್ಸು ಸಮಾಧಾನವಾಗಿದ್ದು ಸ್ವಲ್ಪ ಯೋಗ, ವ್ಯಾಯಾಮ, ಧ್ಯಾನ ಇವೆಲ್ಲ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಮನಸ್ಸಲ್ಲಿ. ಸೊ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಅದ್ಭುತವಾದ ಕನಸುಗಳು ಬೀಳುತ್ತೆ. ಸೊ ನಿಮಗೆ ಮನಸ್ಸಿನಲ್ಲಿ ಪದೇ ವಿಚಿತ್ರವಾದ ಕನಸುಗಳು ಅದು ಇದು ಬರ್ತಾಯಿತ್ತು ಅಂದರೆ ನಿಮ್ಮ ಮನಸ್ಸಿನಲ್ಲಿ ನಾನಾ ಗೊಂದಲಗಳಿವೆ. ಅದನ್ನು ಪರಿಹಾರ ಮಾಡ್ಕೋಬೋದು. ನೀವೇ ಅನಲೈಸ್ ಮಾಡ್ತಾ ಹೋದಾಗ ನೀವು ಅದನ್ನು ಪರಿಹಾರ ಮಾಡ್ಕೋಬೋದು. ಆ ಕಡೆ ಗಮನ ಹರಿಸಿ. ಇದು ವಿಷಯ ಸರಳವಾಗಿದೆ, ಅಂದರೆ ಅರ್ಥ ಮಾಡಿಕೊಂಡು ತುಂಬ ಸರಳ. ನೀವು ಸ್ವಲ್ಪ ಅನಲೈಸ್ ಮಾಡ್ತಾ ಹೋದರೆ ಬಟ್ ಅದ್ಭುತವಾದ ಜ್ಞಾನವನ್ನು ಕೂಡ ಕೊಡುತ್ತೆ. ಕನಸನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಜನ ಕನಸಿನ ಬಗ್ಗೆ ಸ್ಟಡಿ ಮಾಡೇ ಇಲ್ಲ. ಸೊ ಕನಸು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ತಿಳಿಸುತ್ತೆ. ಅರ್ಥ ಆಯ್ತಾ? ನೀವು ಮಾಡ್ತಾ ಹೋಗಿ, ಖಂಡಿತ ಮುಂದಿನ ಎಪಿಸೋಡ್ಗಳು ನೋಡ್ತಾ ಹೋಗೋಣ. ಯಾರಿಗಾರು ಇದ್ದರೆ ಪ್ರಶ್ನೆ ಕೇಳಿ, ಆಮೇಲೆ ನನಗೆ ಫೋನ್ ಮಾಡಿ, ನಾನು ಮಾತಾಡಿ ಆ ಎಪಿಸೋಡ್ ಮಾಡ್ತೀನಿ. ಅದು ತುಂಬ ಜನಕ್ಕೆ ಸಹಕಾರಿಯಾಗುತ್ತೆ. ಎಲ್ಲರ ಮನಸ್ಸು
ನಿರಾಳವಾಗಿ ಆನಂದವಾಗಿ ಇರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಹ್ಯಾಪಿ ಲೈಫ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ವಿಷಯ ತಿಳಿಲಿ.